भारत माता की हर 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 ಎಲ್ರಿಗೂ ನಮಸ್ಕಾರಗಳು. ನನಗೆ ಯಾವ ಸಬ್ಜೆಕ್ಟ್ ಕೊಡ್ತಾರ ಅಂತ ಹೇಳಿ ಮೊದಲು ನನಗೆ ಅದು ನಿಶ್ಚಯ ಇರಲಿಲ್ಲ. ಒಟ್ಟಾರೆ ಹೀಗೆ ವಿಚಾರ ಸಂಕಿರಣದಲ್ಲಿ ಮಾತಾಡಬೇಕು ಅಂತ ಇತ್ತು. ನಾವೇ ನಿರ್ಣಯ ಮಾಡಿದಾಗ ಸೌಜನ್ಯ ಹೋರಾಟದ ಬಗ್ಗೆ ಅದು ಹಾದಿ ತಪ್ಪಿದ್ದು ಎಲ್ಲಿ ಅನ್ನುವ ವಿಚಾರದ ಬಗ್ಗೆ ಯೋಚನೆ ಮಾಡಿತ್ತು. ಅದರ ಜೊತೆಗೆ ಧರ್ಮಸ್ಥಳಕ್ಕೆ ಶತ್ರುಗಳು ಸೃಷ್ಟಿಯಾದದ್ದು ಹೇಗೆ ಅಂಥೇಳಿ ಇದು ಕೂಡ ಬಹುತೇಕ ಜನರಲ್ಲಿ ಕಾಡ್ತಾ ಇರುವಂಥ ಒಂದು ಪ್ರಶ್ನೆಯೇ. ಇವತ್ತು ಧರ್ಮಸ್ಥಳದ ಆ ಕ್ಷೇತ್ರದ ಧರ್ಮಾಧಿಕಾರಿಗಳ ಕುಟುಂಬದ ಬಗ್ಗೆ ಬಹುತೇಕರು ಸಾಮಾನ್ಯವಾಗಿ ಹೇಳ್ತಾರೆ, ಅಲ್ಲಿ ಒಂದು ರೀತಿಯಲ್ಲಿ ಲ್ಯಾಂಡ್ ಮಾಫಿಯಾ ಇದೆ, ಅವ್ರಿಗೇನು ಗೊತ್ತಿಲ್ಲ, ಅದರ ಬಗ್ಗೆ ಆಳವಾದಂಥ ವಿಚಾರಗಳು ಏನು ಯಾವುದು ಗೊತ್ತಿಲ್ಲ. ನಾನು ಅಂಥವರಿಗೆಲ್ಲ ನಾನು ಸ್ವಲ್ಪ ಸ್ಟಡಿ ಮಾಡಿ ಕೇಳಿದೆ. 1974 ಹಿಂದೆ ಧರ್ಮಸ್ಥಳ ಎನ್ನುವ ಆ ಗ್ರಾಮದ ದಣಿಗಳು ಯಾರಾಗಿದ್ದರು ಅಂತೇಳಿ, ಆ ಗ್ರಾಮ ಯಾರದ್ದಾಗಿತ್ತು ಅಂತ ಹೇಳಿದರೆ 1974 ಹಿಂದೆ ಒಟ್ಟು 4872 ಎಕರೆ ಪಟ್ಟ ಜಾಗ ಇರುವಂಥ ಮತ್ತೆ ಕುಮ್ಕಿ ಜಾಗ ಇರುವಂಥ ಒಂದು ವ್ಯವಸ್ಥೆ ಆ ಧರ್ಮಾಧಿಕಾರಿಗಳ ಕುಟುಂಬವಾದಂಥ ನೆಲ್ಯಾಡಿ ಬೀಡಿನದ್ದಾಗಿತ್ತು. 74 ತನಕ ಮತ್ತೆ ಅದರ ತರುವಾಯದ 15 ವರ್ಷಗಳ ತನಕ ಧರ್ಮಸ್ಥಳಕ್ಕೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಶತ್ರುಗಳು ಅಥವಾ ಧರ್ಮಸ್ಥಳದ ವಿರುದ್ಧ ದಾಳಿಯನ್ನ ಷಡ್ಯಂತ್ರವನ್ನ ಮಾಡುವವರು ಇರಲಿಲ್ಲ. ಯಾಕೆ ಅದು 74 ನಂತರ ಶುರುವಾಯಿತು ಕೇಳಿದರೆ 1974 ಭೂ ಸುಧಾರಣೆ ಕಾಯ್ದೆ ಬಂದಾಗ ಧರ್ಮಸ್ಥಳದ ಮೇಲೆ ಡಿಕ್ಲರೇಷನ್ ಹಾಕಲಿಕ್ಕೆ ಅಲ್ಲಿನ 400 ಒಕ್ಕಲು ಕುಟುಂಬಗಳಿತ್ತು, ಯಾರೂ ಕೂಡ ತಯಾರಿರಲಿಲ್ಲ. ಆ ಸಂದರ್ಭದಲ್ಲಿ ವೀರೇಂದ್ರ ಹೆಗ್ಗಡೆಯವರೇ ನೀವು ಡಿಕ್ಲರೇಷನ್ ಹಾಕಿ ಟ್ರಿಬ್ಯುನಲ್ ತನಿಖೆಯಲ್ಲಿ ನೋ ಅಬ್ಜೆಕ್ಷನ್ ಅಂತೇಳಿ ನಾವು ಹೇಳ್ತೇವೆ ಅಂತೇಳಿ ಇವರೇ ಖುದ್ದಾಗಿ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಅಧಿಕಾರಿಗಳಲ್ಲಿ ಹೇಳಿ ಯಾರ ಬಳಿಯಲ್ಲಿ ಅವರು ಏನು 400 ಒಕ್ಕಲು ಕುಟುಂಬಗಳಿವೆ, ಎಷ್ಟು ಭೂಮಿಯ ಅನುಭವದಲ್ಲಿದ್ದಾರೆ ಅವರಿಗೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಇವರೇ ಕೂಡ ಬಹುಶಃ ಇದು ದೇಶದ ಚರಿತ್ರೆಯಲ್ಲೇ ಮೊದಲಿರಬಹುದು ಇವರು ರಿಕ್ವೆಸ್ಟ್ ಮಾಡಿಕೊಂಡಿರೋದು. ಅದೇ ರೀತಿ ಒಂದು ಸಮೀಕ್ಷೆಯನ್ನು ಮಾಡಿ 3800 ಎಕರೆ, ಸರಿಯಾಗಿ ಕೇಳಿಸ್ಕೊಳ್ಬೇಕು ನೀವು, 3800 ಎಕರೆಯನ್ನು ಧರ್ಮಸ್ಥಳದಿಂದ ಆ ಏನು ಯಾರು ಅರ್ಜಿಯನ್ನು ಹಾಕ್ತಾರೆ ಅವರಿಗೆ ಬಿಟ್ಕೊಳ್ಳಲಾಗ್ತದೆ. ಅದು ಕಾನೂನು ಪ್ರಕಾರವಾಗಿ ಅವರದನ್ನು ತನ್ನ ಒಳಗಡೆನೇ ಇರಿಸಿಕೊಳ್ಳುವಂತ, ಅಂದರೆ ಧರ್ಮಸ್ಥಳದ ವಿರುದ್ಧ ಡಿಕ್ಲರೇಷನ್ ಕೊಡ್ಲಿಕ್ಕೆ ಯಾರು ಆ ಕಾಲದಲ್ಲಿ ಸ್ವಲ್ಪ ನಿಯತ್ತು, ಪ್ರಾಮಾಣಿಕತೆ, ಋಣ ಎಲ್ಲ ಇತ್ತು ನಮ್ಮ ಜನರಲ್ಲಿ. ಆದರೂ ಇವರಾಗಿ ಅದನ್ನು ಹಾಕಿಸಿ 3800 ಎಕರೆ ಜಾಗವನ್ನು ಬಿಟ್ಟು ಕೊಡ್ತಾರೆ. ಅದರ ನಂತರ ವಿವಾದಗಳು ಯಾಕೆ ಶುರುವಾಯಿತು ಕೇಳಿದರೆ 74ರಿಂದ 15 ವರ್ಷಗಳ ಕಾಲ ಆ ಜಾಗವನ್ನು ಯಾರಿಗೂ ಕೂಡ ಮಾರಾಟ ಮಾಡುವಂತ ಇರಲಿಲ್ಲ. ನಿಮಗೆಲ್ಲ ಗೊತ್ತಿರ್ತದೆ ಕಾಯ್ದೆಯ ಪ್ರಕಾರ. ಆ ಒಂದು ಜನರೇಷನ್ ಹೋದ ನಂತರ ಆ ಜಾಗ ಮಾರಾಟದ ವಿಚಾರ ಬಂದಾಗ ಧರ್ಮಸ್ಥಳ ಏನು ವೀರೇಂದ್ರ ಹೆಗಡೆಯವರ ಕಾಲದಲ್ಲಿ ಅತ್ಯಂತ ಉತ್ಕೃಷ್ಟವಾಗಿ ಪ್ರವರ್ಧಮಾನಕ್ಕೆ ಬಂದಿರುವ ಕಾರಣಕ್ಕೆ ಅಲ್ಲಿ ಜಾಗವನ್ನು ಕೊಳ್ಳುವಂತಹ ಮತ್ತೆ ಒಂದು ಲ್ಯಾಂಡ್ ಮಾಫಿಯಾ ಆಗುವಂಥ ಸಂದರ್ಭ ಸೃಷ್ಟಿಯಾಗ್ತದೆ. ಹೊರಗಿನವರು ಬಂದು ಅಲ್ಲಿನ ಜಾಗವನ್ನು ಖರೀದಿ ಮಾಡುವಂಥ ಪ್ರಕ್ರಿಯೆಗಳು, ಅಲ್ಲಿ ಒಂದು ಚರ್ಚನ್ನು ನಿರ್ಮಾಣ ಮಾಡಬೇಕು, ಅಲ್ಲಿ ಒಂದು ಮಸೀದಿಯನ್ನು ನಿರ್ಮಾಣ ಮಾಡಬೇಕು, ಅಥವಾ ಬೇರೆ ಬೇರೆ ಒಂದು ವ್ಯಾವಹಾರಿಕವಾದಂಥ ಉದ್ದೇಶಕ್ಕೆ ಬಂದಾಗ ಏನು ಸೆಕೆಂಡ್ ಜನರೇಷನ್ ಅವರು ಜಾಗವನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ನೀವು ಜಾಗ ಬೇರೆಯವರಿಗೆ ಮಾರಾಟ ಮಾಡೋದಕ್ಕಿಂತ ಇದು ಹಿಂದೆ ಧರ್ಮಸ್ಥಳದ್ದೇ ಜಾಗ, ಧರ್ಮಸ್ಥಳಕ್ಕೆ ಕೊಡಿ ಅಂತ ಹೇಳಿ ಹಾಗೆ ಜಾಗವನ್ನು ಅವರು ತಗೊಂಡಾಗ ಅದು ಪರ್ಚೇಸ್ ಲ್ಯಾಂಡ್ ಆಗ್ತದೆ. ಅದರ ನಂತರ ಕುಮ್ಕಿ ರೈಟ್ಸ್ ಮೇಲೆ ಏನು ಕುಮ್ಕಿ ಹಕ್ಕಿದೆಯಲ್ಲ ಅದರ ಮೇಲೆ ಒಂದಷ್ಟು ಜನ, ಎಲ್ಲರೂ ಅಲ್ಲ, ಒಂದಷ್ಟು ಜನ ಅಲ್ಲಿ ಏನು ಜೋಂಪಡಿಯನ್ನು ಮಾಡಿಕೊಂಡು ಮನೆಯನ್ನು ಮಾಡಿಕೊಂಡು ಆ ಜಾಗ ನಮ್ಮದಾಗಬೇಕು, ಯಾಕಂದರೆ ಕುಮ್ಕಿ ಅದು ಸರ್ಕಾರಿ ಜಾಗ ಅನ್ನೋ ರೀತಿಯಲ್ಲಿ ಮಾಡಿದಾಗ ಆ ಹೋರಾಟಕ್ಕಾಗಿ ಆ ಗ್ರಾಮಸ್ಥರನ್ನ ಎತ್ತಿ ಕಟ್ಟಲಿಕ್ಕೆ ಅಲ್ಲಿಗೆ ಕಮ್ಯುನಿಸ್ಟರು ಎಂಟ್ರಿ ಕೊಡುವಂಥದ್ದು.
ಇವತ್ತು ಇಡೀ ಧರ್ಮಸ್ಥಳದ ಮೇಲಿನ ದಾಳಿಯ ಹಿಂದೆ ಇರುವವರೇ, ನಾನು ನೇರವಾಗಿ ಹೇಳ್ತಾನೆ, ಅದು ಕಮ್ಯುನಿಸ್ಟ್ ಎಡಬಿಡಂಗಿಗಳು. ಅದರಲ್ಲಿ ಯಾವ ಅನುಮಾನವೂ ಯಾರಿಗೂ ಬೇಡ. ನಿಮಗೆ ಗೊತ್ತಿರಬಹುದು, ಬಿ ವಿ ಕಕ್ಕಿಲಾಯರು 1972 1978ರಲ್ಲಿ ಬಂಟ್ವಾಳ, ವಿಟ್ಲ ಆ ಕ್ಷೇತ್ರಗಳಿಗೆ ಶಾಸಕರಾಗಿದ್ದಂಥವ್ರು. ಅಂದ್ರೆ ಕಮ್ಯುನಿಸ್ಟರು ಅಲ್ಲಿ ಶಾಸಕರು ಕೂಡ ಕಾಂಗ್ರೆಸ್ ಪಕ್ಷದ ಮೈತ್ರಿಯ ಜೊತೆಗೆ ಆಗಿದ್ದಂಥ ಕಾಲ ಅದಾಗಿತ್ತು. ಕಮ್ಯುನಿಸಂ ಚಳುವಳಿ ಬಂದಾಗ ಏನು ಅವರು ಭೂ ಹಿಡುವಳಿದಾರರ ವಿರುದ್ಧವೇ ಹೋರಾಟವನ್ನು ಮಾಡೋದು, ನಕ್ಸಲಿಸಂ ಚಳುವಳಿಯ ಹಿನ್ನೆಲೆಗಳ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಆ ಕಾಲದಿಂದ 1974ರ ನಂತರದ ಕಾಲದಲ್ಲಿ ಈ ರೀತಿಯ ವಿವಾದಗಳ ಸುಳಿಗೆ ಧರ್ಮಸ್ಥಳವನ್ನು ಸಿಲುಕಿಸುವಂತ ನಿರಂತರವಾದ ಪ್ರಯೋಗಗಳು ನಡೀತಲೇ ಬಂತು. ಇದು ಬಹಳ ಮುಖ್ಯವಾದಂಥ ಅಂಶ. 1982ನೇ ಇಸ್ವಿಗೆ ಬಾಹುಬಲಿ ಮೂರ್ತಿಯ ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಅದರ ನೆನಪಿಗಾಗಿ ವೀರೇಂದ್ರ ಹೆಗಡೆಯವರು ಒಂದು ನಿರ್ಣಯವನ್ನ ಮಾಡ್ತಾರೆ. ನಾವು ಇಡೀ ಬೆಳ್ತಂಗಡಿ ಏನು ಈ ಗ್ರಾಮವನ್ನ, ಈ ತಾಲೂಕನ್ನ, ಬೆಳ್ತಂಗಡಿಯ ತಾಲೂಕನ್ನ ಒಂದು ಮಾದರಿಯಾದಂಥ ಒಂದು ತಾಲೂಕನ್ನಾಗಿ ನಾವು ರೂಪಿಸಬೇಕು. ಈ ಬಾಹುಬಲಿಯ ಮಸ್ತಕಾಭಿಷೇಕಕ್ಕೋಸ್ಕರ, ಅದರ ನೆನಪಿಗೋಸ್ಕರ ಅಂತೇಳಿ 1982ರಿಂದ ಒಂದು ಗ್ರಾಮಾಭಿವೃದ್ಧಿ ಯೋಜನೆಯ ಪರಿಕಲ್ಪನೆಯನ್ನ ತಗೊಂಡು ಬಂದು ಅಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಮನೆ ಮನೆಗೆ ಪಾತ್ರೆ ಪಗಡೆಗಳನ್ನು ನೀಡುವಂಥದ್ದು, ಎಲ್ಲೆಲ್ಲಿ ಹುಲ್ಲಿನ ಮನೆಗಳಿವೆ ಆ ಹುಲ್ಲಿನ ಮನೆಗಳಿಗೆ ಅವರಿಗೆ ಪಕ್ಕಾಸು ಮತ್ತೆ ಹೆಂಚುಗಳನ್ನು ಕೊಡುವಂಥದ್ದು, ಜೋಂಪಡಿಗಳಲ್ಲಿ ಇರುವವರೆಲ್ಲ ಒಂದು ಹೆಂಚಿನ ಮಾಡಿನ ಮನೆಗಳಿಗೆ ಬರುವ ಹಾಗೆ ಮಾಡುವಂಥದ್ದು, ಎಲ್ಲರ ಮನೆಗೆ ತೆಂಗಿನ ಗಿಡಗಳನ್ನು ಕೊಡುವಂಥದ್ದು, ತಿಂಗಳು ಕಡುಬಡತನದಲ್ಲಿ ಇರುವವರಿಗೆ ಅವರಿಗೆ ಬೇಕಾದಂಥ ಊಟಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನ, ಅಕ್ಕಿಗಳನ್ನ, ಪಡಿಯಕ್ಕಿಗಳನ್ನ ಕೊಡುವಂಥದ್ದು, ಇಂಥದ್ದೆಲ್ಲ ಒಂದು ಒಳ್ಳೆ ಕಲ್ಪನೆಯ ಜೊತೆಗೆ ವೀರೇಂದ್ರ ಹೆಗಡೆಯವರು ಅದನ್ನು ಶುರು ಮಾಡಿದಾಗ ಅದರ ಜೊತೆಗೆ ಒಬ್ಬರು ವ್ಯಕ್ತಿ ಬಂದು ಸೇರಿಕೊಳ್ತಾರೆ. ಅದು ಸೋಮನಾಥ್ ನಾಯಕ್ ಅಂತೇಳಿ ಒಬ್ಬ ವ್ಯಕ್ತಿ. ಸೋಮನಾಥ್ ನಾಯಕ್ ಅವರ ಹೆಂಡತಿ ಇದರ ಮ್ಯಾನೇಜರ್ ಆಗ್ತಾರೆ. ಸೋಮನಾಥ್ ನಾಯಕ್ ಸಾಧಾರಣ ಒಳ್ಳೆ ಬುದ್ಧಿವಂತ ವ್ಯಕ್ತಿ ಇದ್ರವರು. ಅಲ್ಲಿ ಒಂದು ತಪ್ಪೇನಾಗ್ತದೆ ಅಂತ ಹೇಳಿದ್ರೆ, ಆ ಕಾಲದಲ್ಲಿ ಅಲ್ಲಿನ ಹಾಡಿಗಳಲ್ಲಿ ಇರುವಂತಹ ಕೆಲವು ಕುಟುಂಬಗಳು ಆಮಿಷಕ್ಕೆ ಬಲಿಯಾಗಿ ಅವರ ಮನೆಗಳಲ್ಲಿ ಆಗಲೇ ಶಿಲುಬೆಗಳು ಬಂದು ಕೂತಿವೆ. ಅವರ ಮನೆಯ ಮುಂದೆ ಇದ್ದಂಥ ತುಳಸಿ ಕಟ್ಟೆಗಳನ್ನು ಒಡೆದು ಅಲ್ಲಿ ಶಿಲುಬೆಗಳನ್ನು ನೆಡಲಾಗಿತ್ತು. ಈ ಗ್ರಾಮಾಭಿವೃದ್ಧಿ ಯೋಜನೆ ಜೊತೆಗೆ ಅಂತಹ ಮನೆಗಳಿಗೆ ಹೋಗಿ ಅವರಿಗೆ ಆರ್ಥಿಕವಾದಂಥ ಶಕ್ತಿಯನ್ನು ಕೊಡುವ ಭರವಸೆಯನ್ನು ನೀಡಿ ಅದನ್ನು ಮಾಡಿ ಆ ಶಿಲುಬೆಗಳನ್ನು ಹೊರಗಡೆ ತಂದು ದೇವರ ಫೋಟೋವನ್ನ, ಮಂಜುನಾಥ ಸ್ವಾಮಿಯ ಫೋಟೋವನ್ನ ಅವರ ಮನೆ ಒಳಗಡೆ ಹಾಕುವಂತ ಪ್ರಕ್ರಿಯೆಗಳು ನಡೀತದೆ. ಅದು ಬಹಳ ವಿಶೇಷವಾದಂಥ ಬೆಳವಣಿಗೆ. ಇದು ನಾನಿಲ್ಲಿ ಕಟ್ಟುವಂತ ಕಥೆಯಲ್ಲ, ನೀವು ಅಲ್ಲಿ ಆ ಭಾಗಕ್ಕೆ ಹೋಗಿ ಇದನ್ನ ತನಿಖೆ ಮಾಡಬೇಕು, ತಿಳ್ಕೊಳ್ಬೇಕು ನೀವು. ಆ ಬೆಳವಣಿಗೆಗಳಲ್ಲೇ ಇದ್ದವರು ನಮ್ಮ ಸೋಮನಾಥ ನಾಯಕರು. ಅವರು ಒಂದು ಯೋಚನೆಯನ್ನ ಮಾಡ್ತಾರೆ. ಇಷ್ಟೆಲ್ಲ ಒಂದು ಏನು ಬಹಳ ಬುಡಕಟ್ಟು ಜನಾಂಗದವರ ಅಭಿವೃದ್ಧಿಗಳಾಗ್ತಾ ಇವೆ ಇಲ್ಲಿ, ಧರ್ಮಸ್ಥಳದವರಿಗೆ ಇದರಿಂದ ಏನು ಆರ್ಥಿಕವಾದ ಕ್ರೋಢೀಕರಣದ ಯೋಚನೆಗಳಿಲ್ಲ, ಹಾಗಾಗಿ ನಾನೇನಾದರೂ ಮಾಡಬಹುದಾ ಅಂಥೇಳಿ ಅವರೊಂದು NGO ಮಾಡಿಕೊಂಡು NGO ಸ್ವರೂಪವನ್ನು ಕೊಟ್ಟು ವಿದೇಶಿ ಫಂಡ್ಗಳನ್ನು ತರಿಸ್ಕೊಳ್ತಾರೆ. ಈ ದೂರು ವೀರೇಂದ್ರ ಹೆಗಡೆಯವರಿಗೆ ಅಲ್ಲಿನ ವ್ಯವಸ್ಥೆಯ ಒಳಗಡೆ ಇರುವವರ ಮೂಲಕ ಬಂದು ತಿಳಿದಾಗ ಅವರ ಹೆಂಡತಿ ಸಮೇತ ಅವರನ್ನು ಹೊರಗಡೆ ಹಾಕಿ ಬಿಡ್ತಾರೆ. ಇದು ಬಹಳ ಬಹಳ ದೊಡ್ಡ ಒಂದು ದ್ವೇಷಕ್ಕೆ, ಸೋಮನಾಥ ನಾಯಕರಿಗೆ ಧರ್ಮಸ್ಥಳದ ವ್ಯವಸ್ಥೆಯ ಮೇಲೆ ಒಂದು ದ್ವೇಷ ಸೃಷ್ಟಿಯಾಗಲಿಕ್ಕೆ ಮೊದಲ ಹಂತದ ಬಹಳ ದೊಡ್ಡ ಪ್ರಮಾಣದ ಕಾರಣ ಆಗತ್ತೆ. ಅದರ ನಂತರ ಇವರ ಮೇಲೆ ಇದೇ ಕುಮ್ಕಿ ಹಕ್ಕಿನ ಹೋರಾಟಗಳೇನಿವೆ ಆ ವಿಚಾರಗಳನ್ನೇ ಇಟ್ಟುಕೊಂಡು ಅವರ ಮೇಲೆ ನಿರಂತರವಾದ ಅಪಪ್ರಚಾರಗಳು ನಡೀತಾ ಹೋಗ್ತಾ ಬಂತು. ಅದರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿ ಸೋಮನಾಥ ನಾಯಕರಿಗೆ ತಾಲೂಕು ಕೋರ್ಟ್ನಲ್ಲಿ ಶಿಕ್ಷೆ ಆಗತ್ತೆ. ಆಮೇಲೆ ಅವರು ಅದನ್ನ ಅಪೀಲ್ ಮಾಡ್ತಾರೆ, ಸೆಷನ್ ಕೋರ್ಟಲ್ಲಿ ಶಿಕ್ಷೆ ಆಗತ್ತೆ, ಹೈಕೋರ್ಟಿಗೆ ಹೋಗ್ತಾರೆ, ಅಲ್ಲೂ ಕೂಡ ಕೆಳಗಿನ ಕೋರ್ಟಿನ ಶಿಕ್ಷೆಯನ್ನು ಅವರು ಎತ್ತಿ ಹಿಡಿತಾರೆ. ಸುಪ್ರೀಂ ಕೋರ್ಟಿಗೆ ಅವರಿಗೆ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಸರೆಂಡರ್ ಆಗಿ ಆ ಸರ್ಟಿಫಿಕೇಟ್ ಮೇಲೆ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಬೇಕು. ಆ ಕಾರಣಕ್ಕೆ ಸೋಮನಾಥ ನಾಯಕರು ಜೈಲಿಗೆ ಹೋಗ್ತಾರೆ. ಎರಡೆರಡು ದ್ವೇಷದ ಕಿಡಿ ಹೊತ್ತಿಕೊಳ್ಳಕ್ಕೆ ಆ ಸಂದರ್ಭದಲ್ಲಿ ಶುರುವಾಗತ್ತೆ. ಈ ಸೋಮನಾಥ ನಾಯಕರು ಸರಿಯಾದ ಸಮಯವನ್ನ ಕಾಯ್ತಾ ಇದ್ದಾಗ ಇನ್ನೊಂದು ಇನ್ಸಿಡೆಂಟ್, ಏನು ಜೈಲಿಗೆ ಹೋಗಿ ಬಂದ್ರಷ್ಟೇ ಅವರು ಸುಪ್ರೀಂ ಕೋರ್ಟ್ನ ಟೇಬಲ್ಗೆ ಈ ಅಪೀಲ್ ಬರೋದ್ರ ಒಳಗಡೆ ಆ ಜೈಲಿನ ಅವರ ಶಿಕ್ಷೆ ಮುಗಿದು 5-6 ತಿಂಗಳು ಶಿಕ್ಷೆ ಅನುಭವಿಸಿ ಹೊರಗಡೆ ಬರ್ತಾರೆ.
ಒಟ್ಟಾರೆ ಅದೇ ಸಂದರ್ಭದಲ್ಲಿ ಒಬ್ಬ ಶತ್ರು ಈಗಾಗಲೇ ನಾವು ನೋಡ್ತಾ ಇರುವಂತ ವ್ಯಕ್ತಿ, ಆ ಮನುಷ್ಯನ ಎಂಟ್ರಿ ಆಗತ್ತೆ. ಅವನು ಕೂಡ ಇದೇ ಧರ್ಮಸ್ಥಳದಲ್ಲಿ ಮಾಂಡೋಲಿ ಮಾಡಿಕೊಂಡು, ಅದ್ರ ಬಗ್ಗೆ ಬಹುಶಃ ಕೀರ್ತಿ ಶಂಕರಘಟ್ಟ ಮತ್ತು ಬಹಳ ಚೆನ್ನಾಗಿ ಮಾತಾಡ್ತಾರೆ ವಿಸ್ತಾರವಾಗಿ. ಮುಂಬೈನಿಂದ ಒಬ್ಬ ವ್ಯಕ್ತಿ ಮಹೇಶ್ ಶೆಟ್ಟಿ ಎನ್ನುವಂಥ ವ್ಯಕ್ತಿ ಗಡಿಪಾರಾಗಿ ಅಲ್ಲಿಂದ ಪ್ರಕರಣ ದಾಖಲಾಗಿ ಆತನ ಮೇಲೆ ಆತ ಊರಿಗೆ ಓಡಿ ಬಂದಿರ್ತಾನೆ. ಓಡಿ ಬಂದಂಥ ವ್ಯಕ್ತಿ ಏನು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಇಲ್ಲೂ ಕೂಡ ಏನು ಮಧ್ಯವರ್ತಿಯ ಕೆಲಸಗಳನ್ನು ಮಾಡಿಕೊಂಡಿದ್ದ. ಬೇರೆ ಬೇರೆ ಭಾಗದಲ್ಲಿ ಆತ ಹಿಂದೂ ಸಂಘಟನೆಯಲ್ಲಿ ಆರಂಭಿಕ ಬಾಲ್ಯದಿಂದಲೂ ಇದ್ದ ಎನ್ನುವಂಥ ಉಲ್ಲೇಖಗಳನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಅದು ಯಾವಾಗ ಆಗತ್ತೆ ಅನ್ನೋದು ನಾನು ಹೇಳ್ತೀನಿ. ಹಾಗೆ ಇದ್ದಂಥ ವ್ಯಕ್ತಿ ಆತನ ಕುಟುಂಬದ ಯುವತಿಯವರ ಮೇಲೆ, ಸಂಬಂಧಿಕ ಹುಡುಗಿಯ ಮೇಲೆ ಒಬ್ಬ ಹುಡುಗ ಕೀಟಲೆ ಮಾಡಿದ್ದಾನೆ ಅಂತೇಳಿ ಒಬ್ಬ ಬ್ಯಾರಿ ಹುಡುಗ ಆ ಹುಡುಗಿ ಕಿರುಕುಳ ಕೊಟ್ಟಿದ್ದನ್ನೋ ಕಾರಣವನ್ನು ಇಟ್ಟುಕೊಂಡು ಆ ಬ್ಯಾರಿ ಹುಡುಗನ ಮೇಲೆ ದಾಳಿ ಮಾಡ್ತಾರೆ. ಮಹೇಶ್ ಶೆಟ್ಟಿ ಅಂಡ್ ಟೀಮ್ ಅವನಿಗೆ ಹೊಡಿತಾರೆ. ಅದರಲ್ಲಿ ಒಂದು ಚೂರಿ ಇರಿತ ಆಗುತ್ತೆ. ಈ ಪ್ರಕರಣದಲ್ಲಿ ಬೆಳ್ತಂಗಡಿ ವಸಂತ ಬಂಗೇರು ಶಾಸಕರಾಗಿದ್ದಂಥ ಕಾಲ ಅದು. ಈ ಪ್ರಕರಣದಲ್ಲಿ 307 ಮಹೇಶ್ ಶೆಟ್ಟಿ ತಿಮರೋಡಿಯ ಮೇಲೆ ದಾಖಲಾಗುತ್ತೆ. ಮಹೇಶ್ ಶೆಟ್ಟಿ ತಿಮರೋಡಿಯ ಬಂಧನ ಆಗುವಂತ ಸಂದರ್ಭ ನಮ್ಮ ಬಿಜೆಪಿ ಪಕ್ಷದ, ಆಗ ಬಿಜೆಪಿ ಪಕ್ಷದಲ್ಲಿ ಒಂದು 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 ಹೋರಾಟ, ಯಾಕಂದ್ರೆ ಅವನು ಬ್ಯಾರಿ ಮೇಲೆ ಇದು ಮಾಡಿದ್ದಾನೆ, ಹಿಂದೂ ಮುಸ್ಲಿಂ ವಿಷಯ ಆಗಿತ್ತದು. ಅದೇನೋ ಒಂದು ಕನ್ಫ್ಯೂಷನ್ ಅಲ್ಲಿ ಆತನ ಪರವಾಗಿ ಒಂದು ಹೋರಾಟ ರೂಪುಗೊಳ್ತದೆ. ಅವನನ್ನು ಬಿಡಿಸ್ಕೊಂಡು ಬರ್ತಾರೆ. ಹಿರಿಯ ನಾಯಕರಿದ್ದಾರೆ ಅವರೆಲ್ಲ, ಈಗಲೂ ಕೂಡ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಆ ಕಾರಣಕ್ಕೆ. ಬಿಡಿಸ್ಕೊಂಡು ಬಂದ ವ್ಯಕ್ತಿ ಹಿಂದೂ ಸಂಘಟನೆ ಜೊತೆ ಆವಾಗ ಕನೆಕ್ಟ್ ಆಗೋದು. ಆತ ತಾಲೂಕು ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕನು ಆಗ್ತಾನೆ ಮುಂದೆ. ಇದರ ನಂತರ ಒಂದು ದ್ವೇಷ, ಮೊದಲ ದ್ವೇಷ ಎಲ್ಲಿ ಶುರುವಾಗ್ತದೆ ಅಂತ ಹೇಳಿದರೆ, ಈ ಹಿಂದೂ ಜಾಗರಣ ವೇದಿಕೆಯಲ್ಲಿ ಆಕ್ಟಿವಿಸ್ಟ್ ಆಗಿದ್ದಂಥ, ಹಿಂದೂ ಸಂಘಟಕನಾಗಿ ಅಬ್ಬರಿಸ್ತಾ ಇದ್ದಂಥ ಮಹೇಶ್ ಶೆಟ್ಟಿ ತಿಮರೋಡಿ ಅಲ್ಲಿನ ರಿಕ್ಷಾ ಚಾಲಕ ಮಾಲಕರ ಸಂಘದ, ಉಜಿರೆ ರಿಕ್ಷಾ ಚಾಲಕ ಮಾಲಕರ ಸಂಘದ ಅಧ್ಯಕ್ಷನೂ ಕೂಡ ಆಗ್ತಾನೆ. ಆ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಒಂದು ಕರಾರನ್ನು ತಂದಿರ್ತಾರೆ ಅವರು. ಏನು, ಅಲ್ಲಿ ಆಟೋದವರು, ನೀವು ಉತ್ತರ ಕರ್ನಾಟಕ ಬೇರೆ ಬೇರೆ ಭಾಗದಿಂದ ಬರುವಂಥ ಭಕ್ತರು ಅಲ್ಲಿ 70 ರೂಪಾಯಿ 60 ರೂಪಾಯಿ ಬಸ್ ಟಿಕೆಟ್ ಮಾಡ್ಕೊಂಡು ಬಂದರೆ ಆಟೋದಲ್ಲಿ ಇಲ್ಲಿ ಬೇಕಾಬಿಟ್ಟಿ ದರವನ್ನು ಮಾಡುವಂಥದ್ದು, ಜೀಪ್ನವರು ಹೇಳದಷ್ಟು ಕೊಡಬೇಕು ಅನ್ನುವಂಥದ್ದು, ಈ ಹಗಲ್ ಧೋರಣೆ ಮಾಡುವಂಥದ್ದು, ಈ ತರಹದ ದೂರುಗಳು ಬಂದಾಗ ಅಲ್ಲಿನ ಧರ್ಮಾಧಿಕಾರಿಗಳು, ಇಲ್ಲಿ ನಮ್ಮಲ್ಲಿ ಯಾರೇ ಆಟೋದವರು ಇರಲಿ ಅವರಿಗೆ ಒಂದು ಡಿ ನಂಬರ್ ಅಂತೇಳಿ ನಾವು ಕೊಡ್ತೇವೆ, ಆ ಡಿ ನಂಬರ್ ಮೂಲಕ ಅದರಲ್ಲಿ ದರ ಪಟ್ಟಿಯನ್ನು ಅವರು ನಿಗದಿಪಡಿಸಬೇಕು, ಅಂಥವ್ರಿಗೆ ಮಾತ್ರ ಇಲ್ಲಿ ಅವಕಾಶ ಅಂತೇಳಿ ಹೇಳಿದಾಗ ಉಜಿರೆಯವರಿಗೂ ಮತ್ತೆ ಡಿ ನಂಬರ್ ಆಟೋದವರಿಗೂ ಒಂದು ಸಂಘರ್ಷ ಸ್ಟಾರ್ಟ್ ಆಗ್ತದೆ. ಅದೇನು ಧರ್ಮಸ್ಥಳದವ್ರದ್ದು ಇದು ಆ ಥರ ಏನು ಆಟೋದವ್ರದ್ದು ದಬ್ಬಾಳಿಕೆ ಅನ್ನೋ ರೀತಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯವರು ಇಲ್ಲಿ ಬಂದು ಬಲವಂತವಾಗಿ ಆ ಆಟೋ ಚಾಲಕರನ್ನ ಕ್ಯೂ ನಿಲ್ಲಿಸಲಿಕ್ಕೆ ಟ್ರೈ ಮಾಡಿದಾಗ ಆಟೋ ಚಾಲಕರು ಮಹೇಶ್ ಶೆಟ್ಟಿ ತಿಮರೋಡಿಯವರಿಗೆ ಹೊಡೆದು ಕಳಿಸ್ತಾರೆ. ಇದು ಧರ್ಮಸ್ಥಳದವರು ನನಗೆ ಹೊಡೆಸಿದ್ರು ಅಂತೇಳಿ ಮಹೇಶ್ ಶೆಟ್ಟಿ ತಿಮರೋಡಿಯ ತಲೆಯಲ್ಲಿ ಮತ್ತೊಂದು ದ್ವೇಷ ಶುರುವಾಗ್ತದೆ. ಆದರೆ ಆ ದ್ವೇಷ ಸ್ಫೋಟಗೊಳ್ಳಲಿಕ್ಕೆ ಅಂತ ಒಂದು ವೇದಿಕೆ ಆಗಿರಲಿಲ್ಲ. ಅದು ಒಳಗಿಂದ ಒಳಗೆ ಬೆಂಕಿ ಬೂದಿ ಮುಚ್ಚಿದ ಕೆಂಡದ ಹಾಗೆ ಇತ್ತದು. ಅದರ ನಂತರ ಒಂದು ಇಂಜಿನಿಯರಿಂಗ್ ಕಾಲೇಜನ್ನು, ಮೆಡಿಕಲ್ ಕಾಲೇಜನ್ನು ಮಾಡಬೇಕು ಅಂತೇಳಿ ಧರ್ಮಸ್ಥಳದವರು ನಿರ್ಣಯ ಮಾಡ್ತಾರೆ. ಅದಕ್ಕಾಗಿ ಅವರು ಜಾಗವನ್ನು ಖರೀದಿ ಮಾಡ್ತಾರೆ. ಇಂಥ ಭಾಗದಲ್ಲಿ ಜಾಗವನ್ನು ಅವರು ಗುರುತು ಮಾಡಿಕೊಂಡಿದ್ದಾರೆ ಅನ್ನುವಂಥ ಒಂದು ಮೆಸೇಜ್ ಈ ಲ್ಯಾಂಡ್ ಡೀಲಿಂಗ್ ಮಾಡ್ತಾ ಇದ್ದಂಥ ಮಹೇಶ್ ಶೆಟ್ಟಿ ಎನ್ನುವ ವ್ಯಕ್ತಿಗೆ ಸಿಗುತ್ತೆ. ಆ ಮನುಷ್ಯ ಅಲ್ಲಿನ ಯಾವುದೋ ಒಂದು ಫ್ಯಾಮಿಲಿ, ಅದು ಅವರ ಫ್ಯಾಮಿಲಿಯ ಅಷ್ಟೂ ಜಾಗವನ್ನ ಈತನ ಸಹೋದರ ದುಬೈನಲ್ಲಿ ಮೋಹನ್ ಶೆಟ್ಟಿ ಅಂತ ಹೇಳಿದ್ರು, ಅವರ ಬಂಡವಾಳವನ್ನು ಹೂಡಿಕೆ ಮಾಡಿ ಆ ಜಾಗವನ್ನು ಖರೀದಿ ಮಾಡಿ ಇವರಲ್ಲಿ ಆ ಲ್ಯಾಂಡನ್ನು ಮಾರುವಂತಹ ಎಲ್ಲ ಒಂದು ಯೋಚನೆಗಳನ್ನು ಮಾಡಿದಾಗ ಅದಕ್ಕಿಂತ ಮುಂದಿರುವಂಥ ರಘುರಾಮ್ ಶೆಟ್ಟರ ಜಾಗವನ್ನು ಅವರು ಖರೀದಿ ಮಾಡ್ತಾರೆ. ರಘುರಾಮ್ ಶೆಟ್ಟರ ಜಾಗಕ್ಕೆ ಬಾರ್ಡರ್ ಹಾಕಿದಾಗ ಮಹೇಶ್ ಶೆಟ್ಟರ ಜಾಗಕ್ಕೆ ಹೋಗ್ಲಿಕ್ಕೆ ಕಾಲು ದಾರಿ ಮಾತ್ರ ಉಳಿಯುವಂಥದ್ದು. ಇದರಲ್ಲಿ ಹೂಡಿದ ಬಂಡವಾಳವೂ ಕೂಡ ಹೋಯಿತು. ಬಹಳ ಸಿಟ್ಟು ಬಂತು, ಇವರು ನನ್ನ ವಿರುದ್ಧನೇ ಇದ್ದಾರೆ ಅನ್ನುವಂಥ ಒಂದು ಸಿಟ್ಟು, ಇದೆಲ್ಲ ಒಟ್ಟಾಗ್ತಾ ಬಂದು ಮತ್ತೆ ಆ ಸಿಟ್ಟು ದ್ವೇಷ ಮೂರನೇ ಹಂತ ಯಾವಾಗ ಬರೋದು ಅಂತ ಕೇಳಿದರೆ, ಇದು ಬಹಳ ಚೆನ್ನಾಗಿದೆ. ಬಹುಶಃ ಯಾರಿಗೂ ಈ ಕಥೆಗಳು ಸ್ಪಷ್ಟವಾಗಿ ಗೊತ್ತಿಲ್ಲ. ನಿಮಗೆ ಉಜಿರೆಯ ದನಿಗಳು ಅಂತ ಹೇಳಿ, ನೀವು ಯಾರು ಅಂತ ಕೇಳಿ, ಇವತ್ತು 2 ಸಾಲು ಉಜಿರೆಯಲ್ಲಿ ನಿಮಗೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳಿವೆ. ಅದರ ದನಿಗಳು ವಿಜಯ ರಾಘವ ಪಡಿವಟ್ನಾಯ ಅಂತೇಳಿ ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ದನಿಗಳವರು, ಅದರ ಮುಖ್ಯಸ್ಥರು. ಬಹಳ ಒಳ್ಳೆ ಮನುಷ್ಯ, ವೃದ್ಧ ಬ್ರಾಹ್ಮಣ,
ಸತ್ಯ ಅಂದ್ರೆ ದೇವರು ಅಂತ ಹೇಳಿ ಯಾರನ್ನಾದ್ರೂ ಕರೆಯೋದಿದ್ರೆ ಆ ಪಡುವಟ್ನಾಯರ ಅಂತ ಹೇಳಿ ಆ ಉಜಿರೆಯ ಇವತ್ತು 20,000 30,000 ಬಾಡಿಗೆ ಪಡೆಯಬಹುದಾದಂತ ಆ ಕಮರ್ಷಿಯಲ್ ಕೋಣೆಗಳಿಗೆ 3,000 2,000 ರೂಪಾಯಿ ಬಾಡಿಗೆಗೆ ಅವ್ರು ಕೊಡ್ತಾ ಇದ್ರು. ಅವ್ರ ಕುಟುಂಬ ಇವತ್ತು ಅಲ್ಲಿದೆ, ಶರಶ್ಚಂದ್ರ ಪಡಿವಟ್ನಾಯ್ ಅಂತೇಳಿ. ಈ ಮನುಷ್ಯ ಹೋಗಿ ಇವ್ರದ್ದು ಬೇಕಾದಷ್ಟು ಜಾಗ ಇದೆಯಲ್ಲ, ಅವ್ರದ್ದು ಒಂದು 2 ಎಕರೆ ಜಾಗ ನನಗೆ ಕೊಡಬೇಕು, ನಿಮ್ಮ ಹತ್ರ ಬೇಕಾದಷ್ಟು ಜಾಗ ಇದೆ ರೀ, ಕೊಡಿ ನಂಗೊಂದು 2 ಎಕರೆ, ನಾನಿಲ್ಲಿ ಗಣೇಶೋತ್ಸವ ಮಾಡಿಸ್ತೀನಿ, ಅದು ಮಾಡಿಸ್ತೀನಿ, ಇದು ಮಾಡ್ತೀನಿ ಅಂತೇಳಿ ದಬ್ಬಾಳಿಕೆ ಮಾಡಕ್ಕೆ ಶುರು ಮಾಡ್ತಾನೆ. ಆಗ ವಿಜಯ ರಾಘವ್ರು ಅವ್ರೇನು ಕೊಡೋದಿಲ್ಲ ಅಂತ ಹೇಳೋದಿಲ್ಲ, ಅಲ್ಲೊಂದು ಕಾಂಪ್ಲೆಕ್ಸ್ ಆಗ್ತಾ ಇತ್ತಾಗ ಅದ್ರಲ್ಲಿ ಒಂದು ಕೋಣೆ ನಿನಗೆ ಕೊಡ್ತೀನಿ ಅಂತ ಹೇಳ್ತಾರೆ, ಫ್ರೀ, ಏನೋ ದುಡ್ಡಿಗೆಲ್ಲ ಫ್ರೀಯಾಗಿ ಕೊಡ್ತೀನಿ. ಇಲ್ಲ, ಇವನೇನು ಮಾಡ್ತಾನೆ ಅದನ್ನು ಕೇಳೋದಿಲ್ಲ. ಇವನು ತನ್ನ ಜನಗಳನ್ನ ಕರ್ಕೊಂಡು ಬಂದು ಆ ಜಾಗಕ್ಕೆ ಬೇಲಿ ಹಾಕಿಸ್ತಾನೆ. ಇದನ್ನು ಮುಟ್ಟಿದ್ರೆ ನಿಮ್ಮ ಮೇಲೆ ಕೇಸ್ ಮಾಡಿಸ್ತೇನೆ, ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿಸ್ತೇನೆ ಅಂತ ಹೇಳಿ ಥ್ರೆಟ್ ಮಾಡಿ ಅವರಿಗೆ ಬಾಯಿಗೆ ಬಂದಾಗ ಬೈತಾನೆ. ಬಾಯಿಗೆ ಬಂದಾಗ ಕೇಳಿಸ್ಕೊಂಡ ಜನರಲ್ಲಿ ಆಕ್ರೋಶ ಬೆಂಕಿ ಹೇಳುತ್ತೆ. ಇವರು ಪಡುವಟ್ನಾಯರು ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥ ಸ್ವಾಮಿಯ ಮುಂದೆ ಪ್ರಾರ್ಥನೆಯನ್ನ ಮಾಡಿ, ಅಣ್ಣಪ್ಪ ಸ್ವಾಮಿಗೆ ಪ್ರಾರ್ಥನೆ ಮಾಡಿ, ಒಂದು ಆ ತಂಬಿಗೆ ನೀರನ್ನು ತಂದು ಜನಾರ್ದನ ಸ್ವಾಮಿಗೆ ಪ್ರಾರ್ಥನೆ ಮಾಡಿ ನೀನೇ ನೋಡ್ಕೊಳ್ಬೇಕು ಅಂತೇಳಿ ಬಿಟ್ಟು ಬಿಡ್ತಾರೆ ಅವರು. ಈ ರೌಡಿಯ ವಿರುದ್ಧ ನನಗೆ ಹೋರಾಟ ಮಾಡಕ್ ಆಗೋದಿಲ್ಲ, ಇದು ದೇವ್ರು ನೋಡ್ಕೊಳ್ಳಿ ಅಂತೇಳಿ ಬಿಟ್ಟು ಬಿಡ್ತಾರೆ. ಬಹಳ ಹಿರಿಯರವರು, ಕೇಳಿ ನೀವು ಉಜಿರೆಗೆ ಹೋಗಿ. ಆಗ ಈ ಧರ್ಮಸ್ಥಳದಿಂದ ಈ ವಿಷಯ ತಿಳ್ಕೊಂಡಂತ ಒಂದಿಷ್ಟು ಜನ ಮತ್ತೆ ಉಜಿರೆಯ ಊರಿನವರು ಇವನ ಹಾಕಿದಂತ ಬೇಲಿಯನ್ನು ಒಡೆದು ಒಗಾಯಿಸಿ ಬಿಡ್ತಾರೆ. ಇದನ್ನ ಮಾಡಿಸಿದ್ದು ಕೂಡ ಯಾರು ಅಂತ ಅನ್ಕೊಳ್ತಾನ ಅವನು? ಯಾರು? ಧರ್ಮಸ್ಥಳದವರು. ಇದನ್ನು ಮಾಡಿದ ಅಂದ್ರೆ ಈ ಧರ್ಮಸ್ಥಳದವರು ನನಗೆ ಒಟ್ಟಾರೆ ಒಂದು 2 ಎಕರೆ ಜಾಗ ಒಳಗೆ ಹಾಕೋತಾ ಇದ್ದ, ಇದಕ್ಕೂ ಅವಕಾಶ ಕೊಡ್ತಾ ಇಲ್ಲ. ನೀವು ನೋಡಬಹುದು ಆ ವಿಶ್ವನಾಥ್ ಶೆಟ್ಟರ್ ಜಾಗಕ್ಕೆ ಬೇಲಿ ಹಾಕಂಡ. ಸ್ವಂತ ಭಾವ ಶಂಕರ್ ಶೆಟ್ಟರು ಕಣ್ಣೀರಿಟ್ರು ಮೀಡಿಯಾದ ಮುಂದೆ, ನನ್ನ ಜಾಗ ಒಳಗೆ ಹಾಕೊಂಡ, ನನಗೆ ಹೊಡೆದ ಅಂತೇಳಿ. ಅಂತ ರಾಕ್ಷಸ ಅವನು. ಇದು ಅವನಿಗೆ ಮತ್ತೊಂದು ಸಿಟ್ಟಿಗೆ ಕಾರಣ ಆಯಿತು. ಈ ಧರ್ಮಸ್ಥಳದವ್ರಿಗೆ ಹೆಂಗಾದ್ರೂ ಮಾಡಿ ಕಲಿಸ್ಬೇಕು ನಾನು ಅಂತೇಳಿ ಆ ಮನುಷ್ಯ ಕಾಯ್ತಾ ಇದ್ದ. 2012ನೇ ಇಸವಿಯ ತನಕವೂ ಕೂಡ ಧರ್ಮಸ್ಥಳದಲ್ಲಿ ಇರುವಂತ ನೌಕರ ವೃಂದದಿಂದ ಈತ ಚಂದಾ ವಸೂಲಿ ಮಾಡ್ತಾ ಇದ್ದ. ಅವನಿಗೆ ಹೆದರ್ಕೊಂಡು ಕೊಡ್ತಾ ಇದ್ರು, ಅವನಿಗೆ ನಮ್ಮ ಅಣ್ಣ ಅಂತ ಹೇಳ್ಕೊಂಡು ಕೊಡ್ತಾ ಇದ್ರು, ಗೊತ್ತಿಲ್ಲ. ಅಲ್ಲೇ ಕೆಲಸ ಮಾಡ್ಕೊಂಡು ಇವನಿಗೂ ದುಡ್ಡು ಕೊಟ್ಟವ್ರಿದ್ದಾರೆ. ಧರ್ಮಸ್ಥಳದಿಂದಲೂ ದುಡ್ಡನ್ನು ತಗೊಂಡು ಬರ್ತಾ ಇದ್ದ ಆತ. ಈ 2013ನೇ ಇಸ್ವಿಯಲ್ಲಿ ಈ ಪ್ರಕರಣಕ್ಕೆ ಆತ ಎಂಟರ್ ಆಗ್ತಾನೆ. ಸೌಜನ್ಯ ಹೋರಾಟ ಹಾದಿ ತಪ್ಪಿದ್ದು ಎಲ್ಲಿ, ಆ ಸಬ್ಜೆಕ್ಟ್ಗೆ ಈಗ ಕನೆಕ್ಟ್ ಆಗುದು ನಾನು. ಸೌಜನ್ಯ ಎನ್ನುವಂತ ಒಂದು ನಿಷ್ಪಾಪಿ ಹತಭಾಗ್ಯ ಹೆಣ್ಣು ಮಗುವಿನ ರೇಪ್ ಅಂಡ್ ಮರ್ಡರ್ ಆಗ್ತದೆ. ಎಲ್ರಿಗೂ ಆ ಹಿಂದಿನ ದಿನ ರಾತ್ರಿ ಎಲ್ಲ ಹುಡುಕ್ತಾರೆ. ಒಂದು 50-60 ಜನ ಇದ್ರು. ಇವನು ಹೇಳುವಾಗ 600-700 ಜನ ಇಲ್ಲ. ಆಗ ರೋಡ್ ಇದ್ದದ್ದು ಇಷ್ಟು ಸಣ್ಣದಿತ್ತು. ಈಗ ರೇವಣ್ಣ ಅವರು PWD ಮಿನಿಸ್ಟರ್ ಆದ ನಂತರ ಅದನ್ನ ಅಗಲ ಮಾಡಿರುವಂಥದ್ದು. ಆ ಏನು ಬುಷಸ್ ಹತ್ರ ಪಕ್ಕದ ಹುಲ್ಲಿನ ಈ ಪೊದೆಗಳಲ್ಲಿ ಅಲ್ಲೆಲ್ಲ ಹುಡುಕಿದ್ರು ಆ ದಿನ ರಾತ್ರಿ. ಮರುದಿನ ಬೆಳಿಗ್ಗೆ 11 ಗಂಟೆ 10:30-11 ಗಂಟೆಯ ಹೊತ್ತಿಗೆ ಆ ತೊರೆಯ ಆಚೆ ಇರುವಂತ ಕಾಡು ಜಾಗದಲ್ಲಿ ಆ ಹೆಣ್ಣಿನ ಶವ ಸಿಗ್ತದೆ. ಒಂದು ರೀತಿಯಲ್ಲಿ ಇಡೀ ಧರ್ಮಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಹೇಳ್ತದೆ. ಅದರ ಮರುದಿನ, ಬಾಡಿ ಸಿಕ್ಕಿದ ಮರುದಿನ ಒಬ್ಬ ಅನುಮಾನಾಸ್ಪದ ವ್ಯಕ್ತಿ ಒಬ್ಬ ಬಾಹುಬಲಿ ಬೆಟ್ಟದಲ್ಲಿ ಸಿಗ್ತಾನೆ. ಆತನ ಪ್ರಶ್ನೆ ಮಾಡಿದಾಗ ಆತ ಓಡಲು ಪ್ರಯತ್ನ ಪಟ್ಟಾಗ ಅವರು ಹಿಡಿದು ವಿಚಾರಿಸಿ ಪೊಲೀಸರ ಕೈಗೆ ಕೊಟ್ಟು, ಪೊಲೀಸರು ಆತನ ಎನ್ಕ್ವೈರಿ ಮಾಡಿದಾಗ ಆತ ಆ ಹುಡುಗಿಯ ಅತ್ಯಾಚಾರದಲ್ಲಿ ಒಳಗೊಂಡಿದ್ದಾನೆ ಎನ್ನುವುದು ಗೊತ್ತಾದ ನಂತರ ಆತನ ಬಂಧನ ಆಗತ್ತೆ. ಆ ಸಂದರ್ಭದಲ್ಲಿ ಇಡೀ ಉಜಿರೆ ಬೆಳ್ತಂಗಡಿ ಆ ಭಾಗದ ಜನ ಪೊಲೀಸ್ ಠಾಣೆಯ ಮುಂದೆ ಬಂದು ಆ ವ್ಯಕ್ತಿಯನ್ನು ನಮಗೆ ಕೊಡಿ ಅಂತೇಳಿ, ಅವನಿಗೆ ನಾವು ಶಿಕ್ಷೆ ಕೊಡ್ತೀವಿ ಅಂತೇಳಿ. ಯಾಕಂದ್ರೆ ಇಡೀ ಜನ ಆ ಮಗುವಿನ ಆ ಏನು ಚಿತ್ರಣದ ಬಗ್ಗೆ ಬಾಯಿಂದ ಬಾಯಿಗೆ ಹರಡಿ ಆ ಸುದ್ದಿಯನ್ನ ಕೇಳಿ ಆಕ್ರೋಶಿತರಾಗಿದ್ರು. ಆ ಸಂದರ್ಭದಲ್ಲಿ ಒಂದು ಗಲಾಟೆ ಆಗ್ತದೆ. ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಧಕ್ಕೆ ತಂದಂತ ಪ್ರಕರಣ ಆಗತ್ತೆ. ಆ ಸಂದರ್ಭದಲ್ಲಿ ಕೇಶವ ಬೆಳಾಲ್ ಅನ್ನೋರ ಮೇಲೆ ಪೊಲೀಸರು ಕೈ ಮಾಡ್ತಾರೆ. ಅವ್ರ ಮೇಲೆ ಇವರು ಪೊಲೀಸರ ಮೇಲೆ ಅವರು ಕೇಸ್ ಮಾಡ್ತಾರೆ ಎನ್ನುವಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಆ ಸಂದರ್ಭದಲ್ಲಿ ಇದಕ್ಕೆಲ್ಲ ಯಾರು ಕಾರಣ ಅಂತೇಳಿ ಆ SP ಬಂದು ಕೇಳಿದಾಗ, ಇದೆಲ್ಲ ಮಹೇಶ್ ಶೆಟ್ಟಿ ತಿಮರೋಡಿಯ ಜನ ಮಾಡಿರೋದು ಅಂತೇಳಿ ಹೇಳಿದಾಗ ಆತನ ಮೇಲೆ ಒಂದು ಪಿಟ್ಟಿ ಕೇಸ್ ದಾಖಲಾಗತ್ತೆ. ಹಿಂದೆ 307ನ ಕಾರಣಕ್ಕೆ ಅವನು ಬಚಾವಾಗಿ ಇನ್ಯಾವುದೋ ಗಲಭೆಯ ಕಾರಣಕ್ಕೆ ಆತನನ್ನ ಮಂಜುನಾಥ್ ಶೆಟ್ಟಿ ಪೊಲೀಸು ಕರ್ಕೊಂಡೋಗಿ ಇಡೀ ದಿನ ಠಾಣೆಯಲ್ಲಿ ನಿಲ್ಲಿಸಿದ್ರು. ಆ ಹೆದರಿಕೆಗೆ ಅವನು ಊರು ಬಿಟ್ಟು ಓಡ ಹೋಗ್ತಾನೆ. ಅದರ ನಂತರ ಸೋಮನಾಥ ನಾಯಕ್ ಮತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ ಒಂದು ಸೇರಿಕೊಂಡು ಈ ಪ್ರಕರಣವನ್ನ ಧರ್ಮಸ್ಥಳದವರ ತಲೆಗೆ ಕಟ್ಟಬೇಕು ಎನ್ನುವ ಕಾರಣಕ್ಕೆ ಸಂಚನ್ನ ರೂಪಿಸ್ತಾರೆ.
ಕೇಮಾರು ಸ್ವಾಮಿಗಳು ಬರುವ ದಿವಸ ಮಹೇಶ್ ಶೆಟ್ಟಿ ತಿಮರೋಡಿ ಫಸ್ಟ್ ಅಲ್ಲಿಗೆ ಎಂಟ್ರಿ ಕೊಡೋದು ಸೌಜನ್ಯಳ ಮನೆಗೆ. ಅದನ್ನು ಹೋರಾಟವಾಗಿ ಮಾಡಬೇಕು, ಇದು ಸಂತೋಷ ಅಲ್ಲ ಎನ್ನುವಂಥ ರೀತಿಯ ಮಾತುಗಳಾಗ್ತದೆ. ಇದರಿಂದ ಬೇರೆ ಯಾರು ಇದ್ದಾರೆ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತದೆ. ಪೊಲೀಸ್ ತನಿಖೆ ಬೇಡ, COD ತನಿಖೆ ಆಗಬೇಕು ಅಂತ ಆಗ್ತದೆ. ಆ ಸಂದರ್ಭದಲ್ಲಿ ಧರ್ಮಾಧಿಕಾರಿಗಳು ಆ ಹಿಂದೆ ಇವರಿಗೆ ಆರ್ ಅಶೋಕ್ ಹೋಮ್ ಮಿನಿಸ್ಟರ್ ಇದ್ರು, ಅವರಿಗೆ ಅವರೇ ಫೋನ್ ಮಾಡಿ ಇದನ್ನು ಭಾಳ ಏನು ಪರಿಪೂರ್ಣವಾಗಿ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ವೀರೇಂದ್ರ ಹೆಗಡೆ ಅವರೇ ಕರೆ ಮಾಡಿ ಹೇಳಿರ್ತಾರೆ. ಅದರ ನಂತರ COD ತನಿಖೆ ಆಗಬೇಕು ಅಂತ ಹೇಳಿದಾಗ ಸರ್ಕಾರಕ್ಕೆ ವೀರೇಂದ್ರ ಹೆಗಡೆಯವರೇ ಒತ್ತಡವನ್ನು ಹಾಕುವಂಥದ್ದು. ಮುಂದೆ CBI ತನಿಖೆ ಆಗಬೇಕು ಅಂದಾಗಲೂ ಕೂಡ ವೀರೇಂದ್ರ ಹೆಗಡೆಯವರೇ ಸರ್ಕಾರಕ್ಕೆ ಪತ್ರವನ್ನು ಬರೆದಿರುವಂಥದ್ದು. ಆ ಪತ್ರಗಳು ಕೂಡ ನಮ್ಮಲ್ಲಿ ಇವೆ, ನಾವು ಸಂಗ್ರಹ ಮಾಡಿವೆ. ಇದರ ನಡುವೆ 1 ವರ್ಷಗಳ ಗ್ಯಾಪನ್ನು ತಗೊಂಡು 2013ರಲ್ಲಿ TV9 ಸ್ಟುಡಿಯೋದಲ್ಲಿ ಮಾವ ವಿಠಲಗೌಡ ಮತ್ತೆ ಸೌಜನ್ಯ ಮಗುವಿನ ತಾಯಿ ಕುಸುಮಾವತಿ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕಾಣಿಸಿಕೊಂಡು ಅಲ್ಲಿ 4 ಯುವಕರ ಹೆಸರು ಬರುವಂಥದ್ದು. ಒಂದು ನಿಶ್ಚಲ್ ಜೈನ್, ಹರ್ಷೇಂದ್ರ ಕುಮಾರ್ ಅವರ ಮಗ ನಿಶ್ಚಲ್ ಜೈನ್, ಮತ್ತೆ ಧೀರಜ್ ಜೈನ್, ಮಲ್ಲಿಕ್ ಜೈನ್, ಉದಯ್ ಜೈನ್ ಅಂತೇಳಿ. ಧೀರಜ್ ಕೆಲ್ಲ ಅವರೆಲ್ಲ ಜೈನ ಕುಟುಂಬದವರೇ, ಹಾಗಾಗಿ ಇವರೇ ಮಾಡಿರುವುದು ಎನ್ನುವಂಥದ್ದು ಬರ್ತದೆ. ಅದರ ನಂತರದ ಬೆಳವಣಿಗೆಗಳು ಬಹುತೇಕ ನಿಮಗೆಲ್ಲ ಗೊತ್ತಿರಬಹುದು. ಈ ಯಾರು COD ಅದರ ನಂತರ ಸಾಕ್ಷಿ ಅಂತ ಹೇಳಿ ಕುಟುಂಬದವ್ರನ್ನ ಪರಿಗಣಿಸಿದರು, ವಿಕ್ಟಿಮ್ ಕಡೆಯಿಂದ ಸಾಕ್ಷಿ ಅಂಥೇಳಿ. ಈ ಸಂತೋಷ್, ಈ ಸುಧಾಕರ್ ಶೆಟ್ಟಿಗಾರ್ ಕುಕ್ಕುಂದೂರು ಅಂತೇಳಿ ಅವರ ಮಗ ಸಂತೋಷ್ ಅನ್ನೋನು, ಅವನು ಶೃಂಗೇರಿಯ ಶಾರದಾ ಹೋಟ್ನಲ್ಲಿ ರವಿ ಅಂತ ಹೇಳುವ ಹೆಸರಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಸೆಪ್ಟೆಂಬರ್ 30ಕ್ಕೆ ಅವನು ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಅಂತೇಳಿ ಅವನನ್ನು ಬಿಡಿಸಿ ಅಲ್ಲಿಂದ ಕಳಿಸ್ಕೊಡ್ತಾರೆ. ಅವನು ಅದರ ನಂತರ ಧರ್ಮಸ್ಥಳಕ್ಕೆ ಬಂದು ಅದೇ ಸೌಜನ್ಯಳ ಮಾವ ವಿಠಲ್ನ ಹೋಟ್ಲಿಂದ ದಿನಕ್ಕೆ 2 ಊಟ ತಗೊಂಡು ಹೋಗ್ತಿದ್ದ ಅನ್ನೋದನ್ನ ಆ ಕಾಲಕ್ಕೆ ಹೇಳಿದವರು ಇದ್ದಾರೆ. ಅದೇ ದಿವಸ 4:30 ಸುಮಾರಿಗೆ ಅವನನ್ನ ಸೌಜನ್ಯಳ ಹಿಂದೆ ಈತ ನಡೆದುಕೊಂಡು ಹೋಗುವುದನ್ನ ನೋಡಿರುವಂತ ಗೋಪಾಲ ಪೂಜಾರಿ ಎನ್ನುವಂತ ಸಾಕ್ಷಿ ಇವತ್ತಿಗೂ ಕೂಡ ಅದೇ ಗುರುವಾಯನಕೆರೆಯಲ್ಲೇ ಇದ್ದಾರೆ. ಅವ್ರು ನೋಡಿದ್ದಾರೆ. ಅವರನ್ನ ಕೂಡ ಆ ಸಾಕ್ಷಿ ಪಟ್ಟಿಯಲ್ಲಿ ಅವರು ಇದ್ರೂ ಕೂಡ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರು ಸಾಕ್ಷಿಯಾಗಿ ಅವರನ್ನ ಪರಿಗಣಿಸೋದಿಲ್ಲ. ಸೌಜನ್ಯಳ ಕುಟುಂಬಕ್ಕೆ ಬೇರೆ ಬೇರೆ ವ್ಯಕ್ತಿಗಳನ್ನ ಕಳಿಸಿ ಇದೆಲ್ಲವೂ ಕೂಡ ಇದು ಎಲ್ಲದರ ಹಿಂದೆ ಧರ್ಮಸ್ಥಳದವರ ಕೈವಾಡ ಇದೆ, ಅವನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಈ ಹಿಂದೆ ಅವರು ಅವನೇ ಮಾಡಿದ್ದು ಅಂತ ಹೇಳಿದ್ರು, ಮತ್ತೆ ಅವನು ಒಬ್ಬನೇ ಅಲ್ಲ, ಅವನ ಜೊತೆ ಬೇರೆ ಯಾರೋ ಇದ್ದಾರೆ ಅಂತ ಹೇಳ್ತಾ ಇದ್ರು. ಯಾವಾಗ ಆ TV9ಗೆ ಹೋದಂತ ಸಂದರ್ಭದಲ್ಲಿ ಆ ವಿಡಿಯೋಗಳು ಇದೆ ಇವಾಗಲೂ ಕೂಡ. ಇದ್ರ ಜೊತೆಗೆ ಇನ್ನೂ 3 ಜನ ಇದ್ದಾರೆ. ಬೇರೆ ಒಂದು ರೆಸಾರ್ಟ್ನಲ್ಲಿ ಅತ್ಯಾಚಾರ ಮಾಡಿ ಬಾಡಿಯನ್ನು ತಂದು ಅಲ್ಲಿಗೆ ಹಾಕಿರುವಂಥದ್ದು, ಅವನನ್ನು ಕೂಡ ಅದರಲ್ಲಿ ಪಾಲುದಾರನ ಹಾಗೆ ಮಾಡುವಾಗ ಅವನ್ನ ಅದರಲ್ಲಿ ಬಳಸ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಸುಳ್ಳು ಕಥೆಗಳನ್ನು ಅವರ ತಲೆಗೆ ಕಟ್ಟಿ ಬೇರೆ ಬೇರೆ ವ್ಯಕ್ತಿಗಳನ್ನು ಅವರ ಮನೆಗೆ ಕಳಿಸಿ ಒಟ್ಟಾರೆ ಅವರ ಬ್ರೈನ್ ವಾಶ್ ಮಾಡಿ ಇವರ ಕಡೆಗೆ ತಿರುಗಿಸ್ಕೊಳ್ತಾರೆ. ಆ ಜೈಲು ಶಿಕ್ಷೆಯ ಸಂದರ್ಭ ಸಂತೋಷ್ ರಾವ್ 3 ಬಾರಿ ಬೇಲ್ಗೆ ಅವನ ವಕೀಲರ ಮೂಲಕ ಅರ್ಜಿಯನ್ನು ಹಾಕಿಸಿದಾಗ 3 ಬಾರಿಯೂ ಕೂಡ ಬೇಲ್ ರಿಜೆಕ್ಟ್ ಆಗಿರುತ್ತೆ. ಅವನಿಗೆ ಯಾವಾಗ ಬೇಲ್ ಆಗತ್ತೆ ಕೇಳಿದ್ರೆ, ಇಲ್ಲಿ ಟ್ರಯಲ್ ಸ್ಟಾರ್ಟ್ ಆದಾಗ ವಿಕ್ಟಿಮ್ ಕಡೆಯವರೇ ಹೋಗಿ, ಯಾರು ಸೌಜನ್ಯಳ ಮಾವ ಮತ್ತೆ ಸೌಜನ್ಯಳ ತಂದೆ, ಇನ್ನೊಬ್ಬ ಪುರಂದರ್ ಅಂತೇಳಿ ಇನ್ನೊಬ್ಬ ಮಾವ, ಕುಟುಂಬದ ಕಡೆಯವರೇ ಒಟ್ಟು 7 ಜನ ಯಾರು ಸಾಕ್ಷಿ ಅಂತೇಳಿ COD CBI ಎನ್ಕ್ವೈರಿ ಮಾಡಿ ಕೋರ್ಟಿಗೆ ಚಾರ್ಜ್ ಶೀಟ್ ಅನ್ನು ಹಾಕಿತ್ತು, ಅವರೇ ಅಲ್ಲಿ ವಿರುದ್ಧ ಸಾಕ್ಷಿಯನ್ನು ವಿಟ್ನೆಸ್ ಹಾಸ್ಟೆಲ್ ಅಂತೇಳಿ ಕಾನೂನಿನ ಪರಿಭಾಷೆಯಲ್ಲಿ ಕರೀತಾರೆ. ಆ ನಂತರ ಆ ಬೇಸನ್ನ ಇಟ್ಕೊಂಡು ಅವನಿಗೆ ಇಲ್ಲಿ ಬೇಲನ್ನ ಕೊಡಬೇಕು. ಯಾಕಂದ್ರೆ ಸಂತ್ರಸ್ತೆಯ ಕುಟುಂಬದವರೇ ಆತ ನಿರಪರಾಧಿ ಅನ್ನೋ ರೀತಿಯಲ್ಲಿ ಸಾಕ್ಷಿಯನ್ನ ಹೇಳಿದ್ದಾರೆ, ಹಾಗಾಗಿ ಆತ ನಿರಪರಾಧಿ ಇರಬಹುದು ಅಂತೇಳಿ ಆ ಬೇಸ್ ಮೇಲೆ ಅವನಿಗೆ ಜಿತೇಂದ್ರ ಕುಂದೇಶ್ವರ್ರೆ ಆ ಬೇಸ್ ಮೇಲೆ ಅವನಿಗೆ ಬೇಲ್ ಮಂಜೂರಾಗುವಂಥದ್ದು. 6 ವರ್ಷ ಶಿಕ್ಷೆಯನ್ನು ಅನುಭವಿಸಿದ ಸಂತೋಷ್ ಅದರ ಕಾರಣಕ್ಕೆ ಬಿಡುಗಡೆಯಾಗ್ತಾನೆ. ಇಲ್ಲಿ ನಾನು ಮತ್ತೆ ನಮ್ಮ ಸ್ನೇಹಿತರು ನಾವು ಅಲ್ಲಿ ಹೋದಾಗ ನಮಗೆ ಬಹಳ ಗೊಂದಲಕರವಾದಂಥ ಒಂದು ಹೇಳಿಕೆಗಳನ್ನು ಅವರು ಕೊಡ್ತಾರೆ. ಸೌಜನ್ಯಳ ಮಾವ ವಿಠಲ್ ಗೌಡ್ರು ಹೇಳ್ತಾರೆ, ನಮಗೆ SDPI ಮತ್ತೆ ಕಮ್ಯುನಿಸ್ಟ್ ಪಾರ್ಟಿಯವರೇ ನನಗೆ ಗಟ್ಟಿಯಾಗಿ ನಿಂತದ್ದು ಅಂತೇಳಿ. ದುರ್ದೈವವಶಾತ್ ಆಗ ನಾವು ವಿಡಿಯೋ ಮಾಡಲಿಕ್ಕೆ ತಯಾರಿ ಮಾಡಿರಲಿಲ್ಲ, ಏನು ವಿಡಿಯೋ ಕ್ಯಾಮರಾ ಆನ್ ಮಾಡಿರಲಿಲ್ಲ. ಅವ್ರನ್ನ ಸೌಜನ್ಯ ಅಂತೇಳಿ ಒಂದು ಹೋಟೆಲ್ ಮಾಡ್ಕೊಂಡಿದ್ರಲ್ಲಿ ಅಲ್ಲಿಗೆ ಹೋಗಿ ನಾವು ಮಾತಾಡಿದಾಗ ಅವ್ರ ಮನೆಗೆ ಹೋಗಿ ಅವ್ರ ತಾಯಿಯನ್ನ ಮಾತಾಡಿಸಿ, ಅವರ ಮಾವನನ್ನ ಮಾತಾಡಿಸಿ, ಪುರಂದರ ಅವರ ಅಜ್ಜನನ್ನ ಮಾತಾಡಿಸಿ, ಇನ್ನೊಬ್ಬ ಮಾವ ಯಾರು ಹೋರಾಟ ಮಾಡ್ತಾ ಇದ್ರಾಗ ವಿಠಲ್ ಗೌಡ್ರು ಅವ್ರು ಬೇಕು ಅಂತ ಹೋದಾಗ ಅವ್ರ ಹತ್ರ ಹೋದಾಗ, ಸರ್ ನಿಮಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು, ಏನು BJP ಅವ್ರು ನಿಮ್ಗೇನು ಸಪೋರ್ಟ್ ಮಾಡಲಿಲ್ವಾ ಅಂತ ಕೇಳಿದೆ.
ಅವ್ರು ಮಾಡಲಿಲ್ಲ, ನಮಗೆ SDPI ಅವರು ಮಾಡಿದ್ದಾರೆ, ಕಮ್ಯುನಿಸ್ಟ್ನವ್ರು ಮಾಡಿದ್ದಾರೆ, ಒಂದು ಸ್ವಲ್ಪ ಕಾಂಗ್ರೆಸ್ನವ್ರು ಮಾಡಿದ್ದಾರೆ ಅಂತ ಹೇಳಿದ ಅವನು. ಆಮೇಲೆ ಹಾಗೆಲ್ಲ ಮಾತಾಡಿದ ಮೇಲೆ ಅವನನ್ನು ನಾವು ಇಂಟರ್ವ್ಯೂ ಮಾಡಿದ್ದೀವಿ, ಅದರಲ್ಲಿ ಕೂಡ ರೆಕಾರ್ಡ್ ಆಗಿದೆ, ನಮಗೆ 1.5 ಕೋಟಿ ತನಕ ನಾವು ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾನೆ. ನಾನು ಹೇಳ್ತೇನೆ, ಸಂತ್ರಸ್ತರ ಕಡೆ ಅವರು ಖರ್ಚು ಮಾಡೋಕ್ಕೆ ಬರೋದಿಲ್ಲ, ನಿಮಗೆ ಏನು ಸರ್ಕಾರವೇ ಇವ್ರನ್ನ ಪ್ರಾಸಿಕ್ಯೂಟರ್ನ ನೇಮಕ ಮಾಡಿರ್ತದೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ ಅಂತೆಲ್ಲ ಕ್ರಾಸ್ ಕ್ವೆಶನ್ ಕೇಳ್ತಾ ಹೋದಾಗ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಇವ್ರು ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಿ ಒಪ್ಕೊಳ್ತಾನೆ. ಮೋಹಿತ್ ಕೊಡ್ತಾಗೆ ನಮ್ಮವರೇ ಅಂತ ಹೇಳ್ತಾನೆ. ಈ ವಿರುದ್ಧ ಮತ್ತೆ ಪರ ಇರುವ ಎರಡೂ ವಕೀಲರು ಈ ಒಂದು ದುಷ್ಟಕೂಟದ ಒಳಗಡೆ ಇದ್ರು. ನಮ್ಗೆ ಅದರ ನಂತರ ಬಂದ ಮಾಹಿತಿ, ಈ ಮೋಹಿತ್ ಕೊಡ್ತಾಗೆ ಮತ್ತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮತ್ತೆ ಈ ದುಷ್ಟಕೂಟದ ಇಬ್ರು ಸದಸ್ಯರು ಒಂದು ಹೋಟೆಲ್ನಲ್ಲಿ ಹಿಂದೆ ಮೀಟಿಂಗು ಮಾಡಿಬಿಟ್ಟಿದ್ದಾರೆ. ಇವತ್ತಿನ ತನಕ ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೇರಳದಿಂದ ಬಂದಂಥ ವ್ಯಕ್ತಿ, ನಾನು CBI ಇಂದ ನನಗೊಂದು ನೋಟಿಸ್ ಬರುತ್ತೆ, ನನಗೆ ನೀವು ಸಾಕ್ಷಿ ಕೊಡಿ, ನಿಮ್ಮ ಹತ್ರ ರೆಕಾರ್ಡ್ ಇದೆಯಾ ಅಂತ ಕೇಳಿದಾಗ ನಾನು CBI ಸರ್ಕಲ್ ಇನ್ಸ್ಪೆಕ್ಟರ್ಗೆ ದಾಖಲೆಯನ್ನು ಕೂಡ ನಾನು ಹಾರ್ಡ್ ಡಿಸ್ಕನ್ನೇ ಕೊಟ್ಟು ಕಳಿಸಿದ್ದೀನಿ ಅವರಿಗೆ. ಇವತ್ತಿನ ತನಕ ನನ್ನನ್ನು ಪ್ರಶ್ನೆ ಮಾಡಲಿಲ್ಲ, ನನ್ನ ಮೇಲೆ ಕೇಸನ್ನು ಸಹ ದಾಖಲು ಮಾಡಲಿಲ್ಲ. ಯಾಕಂದರೆ 100ಕ್ಕೆ 200% ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಇವರು ಖರೀದಿ ಮಾಡಿ ಇಡೀ ಆ ಹೋರಾಟದ ದಿಕ್ಕನ್ನು ತಪ್ಪಿಸಿದ್ದೇ ಇವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೂಲಕ ಇರುವ ಎಲ್ಲ ಸಾಕ್ಷಿ ಆಧಾರಗಳನ್ನು ಕೋರ್ಟಿಗೆ ಸಬ್ಮಿಟ್ ಮಾಡದೆ ಆ ಸಂತೋಷ್ ಶೆಟ್ಟಿಗಾರ್ ಎನ್ನುವಂಥ ಸಂತೋಷ್ ರಾವ್ ಎನ್ನುವಂಥ ವ್ಯಕ್ತಿ ಈ ಪ್ರಕರಣದಲ್ಲಿ ಬೆನಿಫಿಟ್ ಆಫ್ ಡೌಟ್ ಅಡಿಯಲ್ಲಿ ಬಚಾವಾಗಿ ಹೊರಗಡೆ ಬರುವಂಥದ್ದು. ನೀವು ಇವತ್ತು ಅವರು ಸಾಕಿದ ಯೂಟ್ಯೂಬರ್ಗಳು ಹೇಳುವ ಪ್ರಕಾರ ಆತನೊಬ್ಬ ನಿರಪರಾಧಿ ಅಂತೇಳಿ ಕೋರ್ಟ್ ಹೇಳಿದೆ ಅಂತ ಹೇಳ್ತಾ ಇದೆ. ಆ ಕೋರ್ಟ್ಸನ್ನ ಅಥವಾ ಆ ಜಡ್ಜ್ಮೆಂಟ್ ಕಾಪಿಯ ಆರ್ಡರ್ ಶೀಟನ್ನು ಯಾರಾದರೂ ನನಗೆ ತಂದು ಕೊಡಿ. ನೀವು ಬೆನಿಫಿಟ್ ಆಫ್ ಡೌಟ್ ಅಂತೇಳಿ ಬಹಳ ಸ್ಪಷ್ಟವಾಗಿ ಕೋರ್ಟ್ ಹೇಳಿದೆ. ನಿಮಗೆ ರೇಖಾ ಅಂತೇಳಿ ಒಂದು ನ್ಯಾಯಪೀಠ ಅವರು ಇದನ್ನು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಆ ಜಡ್ಜ್ಮೆಂಟ್ ಕಾಪಿಯಲ್ಲಿ ಅವರು ಬರೀತಾರೆ, ಸೋಮನಾಥ್ ನಾಯಕ್ ಎನ್ನುವಂಥ ವ್ಯಕ್ತಿ ನನಗೆ ಧರ್ಮಸ್ಥಳದ ಮೇಲೆ ಈ ಥರ ಆರೋಪಗಳಿವೆ ಅನ್ನೋ ರೀತಿಯಲ್ಲಿ ಒಂದು ಪತ್ರವನ್ನು ಬರೆದಿದ್ದಾರೆ ಅಂತೇಳಿ ಅವರು ಉಲ್ಲೇಖ ಮಾಡ್ತಾರೆ. ಇದರ ಅರ್ಥ ನ್ಯಾಯಮೂರ್ತಿಗಳ ಮೇಲೂ ಕೂಡ ಪ್ರಭಾವ ಬೀರುವಂಥ ಪ್ರಯತ್ನವನ್ನು ಇವರು ಮಾಡಿದರು. ನನ್ನ ಸಮಯದ ಮಿತಿಯನ್ನು ನೆನಪಿಸ್ಬೇಕು, ನೀವು ಮಾಡಿದರು. ನಿಮಗೆ ನೋಡಿ ಸರ್, ಈಗ ಆರಂಭಿಕ ಹಂತದಲ್ಲಿ ತನಿಖೆಯಲ್ಲಿ ವ್ಯತ್ಯಾಸಗಳು ಅಂತ ಹೇಳಿದರೆ ಅವರು ಬಹಳ ಸೀರಿಯಸ್ ಆಗಿ ಇದನ್ನು ಮಾಡಿಲ್ಲ ಅಂತ ಹೇಳೋದಕ್ಕೆ, ಅಲ್ಲಿ ಆ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಬೇಕಾದದ್ದು ನಿಮ್ಮ KMCಯಲ್ಲಿ ಅಥವಾ KS ಹೆಗಡೆಯಲ್ಲಿ ಅಂತೇಳಿ ಹೇಳಿದಾಗ ಈಗ ಒಂದು ರೇಪ್ ಆಗಿ ಒಂದು ಬಾಡಿ ಸಿಕ್ಕಿದಾಗ ಆ ದೇಹ ಎನ್ನುವಂಥದ್ದು ಕುಟುಂಬದವ್ರದ್ದು ಆಗಿರೋದಿಲ್ಲ, ಆ ದೇಹ ಎನ್ನುವಂಥದ್ದು ತನಿಖಾಧಿಕಾರಿಗಳದ್ದು ಆಗಿರುತ್ತೆ. ತನಿಖಾಧಿಕಾರಿಗಳು ಕೇಳಿದಾಗ ಆ ಸಂದರ್ಭದಲ್ಲಿ ಸೌಜನ್ಯಳ ಕುಟುಂಬದವರೇ ದೇಹ ಸಿಕ್ಕಿರೋದು 16 ಗಂಟೆ ಆದ ನಂತರ ನಮ್ಮ ಮಗುವಿನ ಬಾಡಿ ಸಿಕ್ಕಿದೆ, ಇಷ್ಟು ಕೆಟ್ಟ ರೀತಿಯಲ್ಲಿ ಆ ಮಗುವಿನ ಮೇಲೆ ದೌರ್ಜನ್ಯ ಆಗಿದೆ, ನೀವು ಇನ್ನೂ ಬಾಡಿ ಕೊಳಿಲಿಕ್ಕೆ ಶುರುವಾಗಿದೆ, 16 ಗಂಟೆ ಆಗಿದೆ ದೇಹ ಸಿಗುವಾಗ, ಇನ್ನೂ ಅವಳ ದೇಹ ಕುಯ್ಯೋದು ಮಾಡಲಿಕ್ಕೆ ನಮಗೆ ಒಪ್ಪಿಗೆ ಇಲ್ಲ, ನೀವು ಏನು ಮಾಡ್ತೀರಾ ಅದನ್ನ ಈಗಲೇ ಮಾಡಿ, ಇವತ್ತು ನಮ್ಗೆ ದೇಹ ಕೊಡಿ, ಇದು ಅಲ್ಲ ಅಂತೇಳಿ ಅವರು ಎಲ್ಲಾದ್ರೂ ಬಂದು ವಾದ ಮಾಡಲಿ. ಆ ರೀತಿಯಲ್ಲಿ ಒತ್ತಡವನ್ನು ಹಾಕಿದಾಗ ಆ ಏನು ಸ್ಥಳೀಯ ಆಸ್ಪತ್ರೆಯಲ್ಲಿ ಮಹಿಳಾ ವೈದ್ಯಾಧಿಕಾರಿಣಿ ಇಲ್ಲದಿದ್ದಾಗಿಯೂ ಕೂಡ ಪಕ್ಕದ ಏನು ಸರ್ಕಾರಿ ಆಸ್ಪತ್ರೆಯಿಂದ ರಶ್ಮಿ ಎನ್ನುವ ವೈದ್ಯಾಧಿಕಾರಿಯನ್ನ ಕರ್ಕೊಂಡು ಬಂದು ಡಾಕ್ಟರ್ ಆಡಮ್ ಎನ್ನುವಂಥ ವ್ಯಕ್ತಿ ಅವರಿಬ್ಬರು ಸೇರಿ ಪೋಸ್ಟ್ ಮಾರ್ಟಮ್ ಮಾಡಿರೋದು. ಅವತ್ತು ಪೋಸ್ಟ್ ಮಾರ್ಟಮ್ ಅನ್ನ ಕೇಳಿಸ್ಕೊಳ್ಬೇಕು ನೀವು ಸ್ಪಷ್ಟವಾಗಿ. ಅದನ್ನ KMCಯಲ್ಲೂ ಅಥವಾ KS ಹೆಗಡೆಯಲ್ಲೋ ನುರಿತ ತಜ್ಞ ವೈದ್ಯರ ಸಮ್ಮುಖದಲ್ಲಿ ಅವತ್ತು ಬಾಡಿ ಎಕ್ಸಾಮಿನ್ನು ಪೋಸ್ಟ್ ಮಾರ್ಟಮ್ ಆಗಿದ್ರೆ ಈ ಸಮಸ್ಯೆನೇ ಆಗ್ತಿಲ್ಲ. ಅವನು ಎಂತ ತಲೆಕೆಟ್ಟ ಡಾಕ್ಟರ್ ಅಂತ ಹೇಳಿದ್ರೆ ಡಾಕ್ಟರ್ ಆಡಮ್ ಆ ಸಂತೋಷ್ ರಾವಿನ ಬಾಡಿ ಎಕ್ಸಾಮಿನೇ ಮಾಡಲಿಲ್ಲ ಅವನು. ನೀವು ನಂಬಲಿಕ್ಕೆ ಸಾಧ್ಯ ಇದೆ ಅದು? ಅವನು ಬಾಡಿ ಎಕ್ಸಾಮಿನ್ ಮಾಡಿಲ್ಲ. ಪೊಲೀಸರು ಆಮೇಲೆ ಅವನನ್ನ KS ಹೆಗಡೆಗೆ ಕಳಿಸ್ತಾರೆ. ಡಾಕ್ಟರ್ ಮಹಾಬಲೇಶ್ ಶೆಟ್ಟಿ ಫಾರೆನ್ಸಿಕ್ ಡಾಕ್ಟ್ರು 30,000 ಉಂಡ್ ಸರ್ಟಿಫಿಕೇಟ್ ಕೊಟ್ಟಂತ ಈ ರಾಜ್ಯದ ಒಬ್ಬ ಶ್ರೇಷ್ಠ ವೈದ್ಯಾಧಿಕಾರಿಯವರು, ಅವರು ಆತನ ಬಾಡಿ ಎಕ್ಸಾಮಿನ್ ಮಾಡುವಾಗ ಅವನ ದೇಹದ ಮೇಲೆ 17 ಗಾಯಗಳು ಕಾಣಿಸ್ತದೆ. 17 ಗಾಯಗಳನ್ನು 3 ವಿಭಾಗಗಳನ್ನು ಮಾಡ್ತಾರೆ. 72 ಗಂಟೆಯ ಹಿಂದಿನ ಗಾಯಗಳು, 48 ಗಂಟೆಯ ಹಿಂದಿನ ಗಾಯಗಳು ಮತ್ತೆ ಹಳೆಯ ಗಾಯಗಳು ಅಂತೇಳಿ 3 ವಿಭಾಗ. ನಿಮಗೆ ಆ 48 ಗಂಟೆಯ ಹಿಂದಿನ ಗಾಯಗಳು ಅಂತೇಳಿ ಬಂದಾಗ ಪೊಲೀಸರ ಮತ್ತೆ ಆ ಪಬ್ಲಿಕ್ಕಿನ ಕೈಗೆ ಆತ ಸಿಕ್ಕಾಗ ಆತನಿಗೆ ಗುದ್ದಿದಂತಹ, ಆತನಿಗೆ ಹೊಡೆದಂತ ರಕ್ತ ನೀಲಿಗಟ್ಟಿದಂತ ಗಾಯಗಳು. ನಾನು ಹೇಳೋದು ಅರ್ಥ ಆಗ್ತಿದೆ ನಿಮಗೆ? ಅರ್ಥ ಆಗ್ತಿದೆಯಲ್ಲ? 72 ಗಂಟೆಯ ಹಿಂದಿನ ಆ ಟೈಮಿಂಗ್ ಅನ್ನ ನೀವು ಮ್ಯಾಚ್ ಮಾಡಿದ್ರೆ, ಇವತ್ತು ಕೂಡ ಮೆಡಿಕಲ್ ಎವಿಡೆನ್ಸ್ಗಳು ಇವೆ ನಮ್ಮ ಹತ್ರ, ಚಾರ್ಜ್ ಶೀಟ್ ಅಲ್ಲಿ ಇದೆ. ಯಾರು ಜಡ್ಜ್ಮೆಂಟ್ ಆರ್ಡರ್ ಕಾಪಿಯನ್ನ ಓದ್ಕೊಂಡು ವಾದ ಮಾಡ್ತಾರೋ ಅವರಿಗೆ ಇದು ಯಾವುದು ಅರ್ಥ ಆಗಲ್ಲ.
ಎಲ್ಲ ಸಾಕ್ಷಿ ಆಧಾರ ಪುರಾವೆಗಳು ಇಲ್ಲಿ ಹಿರಿಯ ವಕೀಲರಿದ್ದಾರೆ, ಎಲ್ಲವೂ ಇರೋದು ಚಾರ್ಜ್ ಶೀಟ್ನಲ್ಲಿ. ಆ 72 ಗಂಟೆಯ ಹಿಂದಿನ ಗಾಯಗಳನ್ನ ನಾವು ಮ್ಯಾಚ್ ಮಾಡಿದಾಗ ಆ ಸೌಜನ್ಯ ಎನ್ನುವಂತ ಮಗು ಅತ್ಯಾಚಾರಕ್ಕೆ ಒಳಗಾದಂತ ಟೈಮಿಗೆ ಬಂದದು ಮ್ಯಾಚ್ ಆಗತ್ತೆ. ಹಣೆಯ ಮೇಲೆ ಉಗುರಿನಿಂದ ಪರಿಚಿದ ಗಾಯ, ಬೆನ್ನಿನ ಮೇಲೆ ಉಗುರಿನಿಂದ ಪರಿಚಿದಂತ ಗಾಯ, ಆ ಹುಡುಗಿಯ ದೇಹ ಹಗ್ಗದಿಂದ ಆ ಹುಡುಗಿಯ ಏನು ಶಾಲಿಗೆ ಕಟ್ಟಿದ್ದಾರೆ, ವೇಲ್ಗೆ ಹಾಕಿ ಒಂದು ಕೈಯನ್ನು ಮಾತ್ರ ಕಟ್ಟಿದೆ. ಆ ಹುಡುಗಿಯ ಏನು ಟ್ಯಾಗ್ ಇದೆಯಲ್ಲ, ಇದು ಕಾಲೇಜ್ ಐಡೆಂಟಿಟಿ ಕಾರ್ಡ್ ಹಾಕೊಂಡಿರೋ ಟ್ಯಾಗ್ ಅಲ್ಲಿ ಕೊರಳನ್ನ ಜೀರಿದ ಕಾರಣಕ್ಕೆ ಆ ಒತ್ತಡದ ನಡುವೆ ಆ ಹುಡುಗಿ ಪ್ರಾಣ ಬಿಟ್ಟಿರುವಂಥದ್ದು. ಇವನ ಬಾಡಿ ಎಕ್ಸಾಮಿನ್ ಮಾಡಿದಾಗ ಈತನಿಗೆ ಫಿಮೋಸಿಸ್ ಅಂತ ಹೇಳಿ ಒಂದು ಲೈಂಗಿಕವಾದ ಸಮಸ್ಯೆ ಇತ್ತು ಅಂತೇಳಿ ಅವ್ರಿಗೆ ಗೊತ್ತಾಗತ್ತೆ. ಅವನನ್ನ ಕರೆಕ್ಟ್ ಆಗಿ ವಿಚಾರಣೆ ಮಾಡಿದ್ದಾರೆ ಮಾಬಲೇಶ್ ಡಾಕ್ಟ್ರು. ಅದಕ್ಕೆಲ್ಲದಕ್ಕೂ ಮೆಡಿಕಲ್ ಎವಿಡೆನ್ಸ್ಗಳಿವೆ. ಫಿಮೋಸಿಸ್ ಇರುವಂತ ವ್ಯಕ್ತಿ ನೀವು ಈಗಲೂ ಕೂಡ ಕೈಯಲ್ಲೇ ಇದೆ ನಿಮ್ಮ ಹತ್ರ, ನಾನಿಲ್ಲಿ ಸಾಕ್ಷಿ ಇದೆ ಅಂತೇಳಿ ತೋರಿಸ್ತಾ ಇಲ್ಲ, ನಿಮ್ಮ ಹತ್ರ ಕೈಯಲ್ಲಿ ಮೊಬೈಲ್ ಇದೆ, ನೀವು ಗೂಗಲ್ ಸ್ಟಡಿ ಮಾಡಿ ಫಿಮೋಸಿಸ್ ಇರುವಂತ ವ್ಯಕ್ತಿಯ ಮಾನಸಿಕತೆ ಏನು ಹೇಗಿರ್ತದೆ ಅಂತೇಳಿ. ಆತ ಲೈಂಗಿಕವಾಗಿ ಕೀಳರಿಮೆಯಲ್ಲಿರ್ತಾನೆ, ಆತನಿಗೆ ಲೈಂಗಿಕ ಕ್ರಿಯೆಯನ್ನ ಸರಾಗವಾಗಿ ನಡೆಸಲಿಕ್ಕೆ ಆಗೋದಿಲ್ಲ, ಅವನಲ್ಲಿ ಆ ಥರದೊಂದು ಕೀಳರಿಮೆ ಇದೆ. ಇವನು ಹಿಂದೆ ಸ್ಕಿಸೋಫ್ರೇನಿಯಕ್ಕೆ ಇಲ್ಲಿಂದ ಮೆಡಿಸಿನ್ ತಗೊಳ್ತಾ ಇದ್ದ, ಮಾನಸ ಅಶೋಕ್ ಪೈ ಅವರ ಹತ್ರ ಮೆಡಿಸಿನ್ ತಗೊಳ್ತಿದ್ದ, ಅದರ ನಂತರ ಬಿಡ್ತಾನೆ. ಅವನಿಗೆ ಈ ಥರದೆಲ್ಲ ಸಮಸ್ಯೆಗಳು, ಅದ್ರ ಜೊತೆಗೆ ಇವನಿಗೆ ಫಿಮೋಸಿಸ್ ಇತ್ತು. ಫಿಮೋಸಿಸ್ ಇರುವಂತ ವ್ಯಕ್ತಿ 17 ವರ್ಷದ ಹುಡುಗಿಯವಳು, ಅವಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಲಿಕ್ಕೆ ಹೋದಾಗ ಅವನಿಗೆ ಅಲ್ಲಿ ನೋವುಂಟಾಗಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.